ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು, ಅನ್ಯ ಆತ್ಮಗಳು ದೇಹದಲ್ಲಿ ಇದೆ, ಅಥವಾ ನಮಗೆ ಹಲವಾರು ವರ್ಷಗಳಿಂದ ಒಂದು ಹೊಟ್ಟೆಗೆ ಮದ್ದು ಹಾಕಿದ್ದಾರೆ, ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ತಡವಾಗಿ ವಿವಾಹ ಆಗ್ತಾ ಇದೆ, ಅಥವಾ ವಿವಾಹಗಳು ಆಗ್ತಾ ಇಲ್ಲ, ಅಥವಾ ವಿವಾಹಕ್ಕೆ ಅಡೆತಡೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಮೇತ, ಹಾಗೇನೇ ಎಷ್ಟೋ ಬಾರಿ ನಮಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಎಷ್ಟೋ ವೈದ್ಯರಿಗೆ ತೋರಿಸಿದ್ರು ಪರಿಹಾರ ಆಗ್ತಾ ಇಲ್ಲ, ಮುಟ್ಟಿನ ಸಮಸ್ಯೆ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಅಥವಾ ನಮಗೆ ವಿದೇಶಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಈ ಥರ ಹಲವಾರು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಸೊ ಇವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಬಂದು ಮಾಟಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಅಂತ, ಅಥವಾ ನೆಗೆಟಿವ್ ಎನರ್ಜಿ ಇಶ್ಯೂಸ್ಗಿಂತ ಬ್ಲ್ಯಾಕ್ ಮ್ಯಾಜಿಕ್ ಯಾರೋ ಮಾಡಿ ಕಳಿಸಿದ್ದಾರೆ ಅನ್ನೋದಕ್ಕೆ ನೀವು 100% ಇದನ್ನು ನೀವು ಮಾಡ್ಬೋದು. ಬಟ್ ಈಗಾಗಲೇ ನಾವು ಯಾವುದೇ ಒಂದು ಕಾಯಿಲೆಗಳು ತೀವ್ರತೆ ಇದ್ದಾಗ ಅದನ್ನು ಪರ್ಸೆಂಟೇಜಲ್ಲಿ ನಾವು ನೋಡ್ತೀವಿ, 90%, 70, 80, 50 ಅಂತ. ನಿಮಗೆ ಈಗ ಯಾರೋ ಮಾಡಿಸಿದ್ದಾರೆ ಅನ್ನುವ ಅನುಮಾನ ಇತ್ತು ಅಂದರೆ ಖಂಡಿತವಾಗ್ಲೂ ಈ ಪರಿಹಾರವು ನಿಮಗೆ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ, ಆ್ಯಸ್ ನೀವು ಕರೆಕ್ಟಾಗಿ ಮಾಡಿದಂತಹ ಸಂದರ್ಭದಲ್ಲಿ. ಇವತ್ತು ನಾನು ಹೇಳ್ತಾ ಇರುವಂಥ ಪರಿಹಾರ, ನಿಮಗೆ ಯಾರೋ ಮಠ ಮಾಡಿಸಿದ್ದಾರೆ ಅಂತ ನಿಮಗೆ ಸಂಶಯಗಳು ಬರ್ತಾ ಇದೆ, ಅಥವಾ ನಿಮಗೆ ಪದೇ ಪದೇಗಳು ಆರೋಗ್ಯ ಕಟ್ತಾ ಇದೆ, ಆರೋಗ್ಯದಲ್ಲಿ ನೋವಾಗ್ತಾ ಇದೆ, ಶರೀರ ಎಲ್ಲ ಬಿಸಿ ಆಗ್ತಾ ಇದೆ, ತಲೆ ಭಾರ ಆಗ್ತಾ ಇದೆ, ಒಂಥರ ಏನೋ ತುಂಬ ಚೆನ್ನಾಗಿದ್ದವರು ಶೂನ್ಯದ ಕಡೆ ಹೋಗ್ತಾ ಇದ್ದೀವಿ, ಕೈಕಾಲುಗಳಲ್ಲಿ ಸಿಡಿತ ಬಿಡ್ತಾ ಇದೆ, ಇನ್ನೊಬ್ಬರಿಗೆ ಏನೋ ಒಂಥರ ಮಾತಾಡ್ಬಿಡ್ತಾ ಇದ್ದೀನಿ, ಯಾವುದೇ ಔಷಧಿಗಳು ತೊಗೊಂಡ್ರೂ ಸರಿ ಆಗ್ತಾ ಇಲ್ಲ, ಮಂಕಾಗಿ ಕೂತ್ಕೋತಾ ಇದ್ದೀನಿ, ಯಾರೋ ಇನ್ನೊಬ್ಬರಿಗೆ ಯಥಾತಥವಾಗಿ ಉತ್ತರ ಕೊಡ್ತಾ ಇದ್ದೀನಿ, ವಿಪರೀತ ಕೋಪ ಬರ್ತಾ ಇದೆ, ಅಥವಾ ಚಳಿ ಬರ್ತಾ ಇದೆ, ಯಾಕೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಮನೆ ಮುಂದೆ ಯಾರೋ ನಿಂಬೆಹಣ್ಣು ತಂದು ಹಾಕಿದ್ದಾರೆ, ಮನೆ ಮುಂದೆ ಯಾರೋ ಮಡಿಕೆ ತಂದು ಹಾಕಿದ್ದಾರೆ, ಯಾರೋ ಮನೆಗೆ ಬಂದು ಹೋದ ತಕ್ಷಣ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರಗಳನ್ನ ನೀವು ಮಾಡ್ಕೋಬೋದು. ಈ ಪರಿಹಾರ ಬಂದು ನೀವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಆ ಪ್ರಯೋಗದ ಒಂದು ಪರಿಣಾಮ ಏನಿದೆ ಅದು ಕಮ್ಮಿಯಾಗಿ ಹೋಗುತ್ತೆ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಬಂದು ಪ್ರಯೋಗದ ರೀತಿ ಈ ಥರ ಇದೆ. ಅಂದರೆ ನೀವು ಮಾಡುವಂಥ ಪರಿಹಾರಗಳು, ಇಲ್ಲಿ ಬಂದು 5 ಪಾವಷ್ಟು ಕಪ್ಪು ಎಳ್ಳು ತೊಗೋಬೇಕು, ಅರ್ಧ ಕಿಲೋಗ್ರಾಮ್ ಆಗುವಷ್ಟು, ಅರ್ಧ kg ಆಗುವಷ್ಟು 7 ಧಾನ್ಯಗಳ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು 5 ಸೇರು ಬೇಳೆ, 5 ಸೇರು ಉದ್ದಿನ ಬೇಳೆ, ಇವೆಲ್ಲವನ್ನು ಒಂದು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿ ನಿಮಗೆ, ಅಂದರೆ ಯಾರು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೋ ಆ ಸಮಸ್ಯೆ ಅನುಭವಿಸುತ್ತಿರುವಂಥ ವ್ಯಕ್ತಿಯ ಎದುರಿಗೆ ನಿಂತು, ಈಗ ಗಂಡ ಆಗಿದ್ದರೆ ಪರಿಹಾರವನ್ನು ಹೆಂಡತಿ ಮಾಡಿ, ಹೆಂಡತಿ ಆಗಿದ್ದರೆ ಗಂಡ ಮಾಡಿ, ಅಥವಾ ಅತ್ತೆ ಆಗಿದ್ದರೆ ಮಾವ ಮಾಡಿ, ಯಾರಿಗೇ ಆದರೂ ಮಾಡಿ, ಆದರೆ ನೀವು ಸಮೇತ ಅದರಿಂದ ಹೊರಗಡೆ ಬರಬೇಕು. ಅದು ತುಂಬಾ ಮುಖ್ಯವಾಗಿರುತ್ತೆ. ಇದನ್ನು ನೀವು ಕಟ್ಟಿಬಿಟ್ಟು ಎದುರುಗಡೆ ನಿಂತು 7 ಬಾರಿಗೆ ನೀವು ನಿವಾಳಿಸಬೇಕಾಗುತ್ತೆ. ಅವರ ತಲೆಯಿಂದ ಹಿಡಿದು ಕಾಲಿನ ತನಕ ನಿವಾಳಿಸಿ, ಆನಂತರದಲ್ಲಿ ಅದನ್ನು ತಗೊಂಡು ಹೋಗ್ಬಿಟ್ಟು ನೀವು ಭೈರವನ ದೇವಸ್ಥಾನ ಅಥವಾ ಕಾಲಭೈರವೇಶ್ವರನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತಗೊಂಡು ಹೋಗಿ ನೀವು ಇದನ್ನು ಇಟ್ಬಿಟ್ಟು ಭೈರವನ ದೇವಸ್ಥಾನದಲ್ಲಿ ಅಲ್ಲೇ ಮುಂದುಗಡೆ ನಮಸ್ಕಾರ ಮಾಡಿಬಿಟ್ಟು ನೀವು ಬರಬೇಕಾಗುತ್ತೆ. ಇದನ್ನು ಯಾವಾಗ ಮಾಡಬೇಕು? ಇದನ್ನು ಶನಿವಾರ ಮಾಡಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮಾಡಿ. ಮೇಡಮ್, ಶನಿವಾರ ಮುಟ್ಟು ಬಂದಿದೆ, ಅಥವಾ ಶನಿವಾರ ಮಾಡೋಕ್ಕಾಗಲಿಲ್ಲ, ಅಮಾವಾಸ್ಯೆ ಸಮಯದಲ್ಲಿ ಮಾಡೋಕ್ಕಾಗಿಲ್ಲ, ಮತ್ತೆ ಯಾವಾಗ ಮಾಡಬೇಕು? ಮಂಗಳವಾರ ಮಾಡಿ. ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ನೀವು ಮಾಡೋದ್ರಿಂದ ಇದು ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ. ಇದರಿಂದ ಮಾಟದ ದೋಷ ನಿಮ್ಮ ಮೇಲೆ ಏನಾದರೂ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಅದರ ಪ್ರಮಾಣ ನಿಮಗೆ
ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಎಷ್ಟು ಸತಿ ಮಾಡಬೇಕು, ಇದು ನಿಮಗೆ ಪರಿಹಾರ ಆಗುವ ತನಕನೂ ನೀವು ಮಾಡಬೇಕು ಅಂತ ಹೇಳ್ತೀನಿ. ಆನಂತರ ಯಾರು ಇದನ್ನು ಪರಿಹಾರ ಮಾಡಿರ್ತೀರಿ, ದೇವಸ್ಥಾನಕ್ಕೆ ತೊಗೊಂಡು ಹೋಗಿರ್ತೀರೋ, ಭೈರವೇಶ್ವರನ ದೇವಸ್ಥಾನದಿಂದ ಬಂದು ನೀವು ಅಲ್ಲಿ ಇಟ್ಟು ಬಂದ ನಂತರ ಯಾರೊಂದಿಗೂ ಮಾತನಾಡದೆ, ಎಲ್ಲಿಯೂ ಹೋಗಿ, ಏನನ್ನು ತಿನ್ನದೆ, ಏನನ್ನು ಕುಡಿಯದೆ, ನೇರವಾಗಿ ನಿಮ್ಮ ಮನೆಗೆ ಬಂದು ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು, ಹಗಲಾಗಿದ್ದರೆ ಸ್ವಲ್ಪ ರೆಸ್ಟ್ ಮಾಡಿ. ಯಾಕಂದರೆ ಅಂತಹ ಒಂದು ಎನರ್ಜಿಯನ್ನು ನಾವು ಪರಿಹಾರ ಮಾಡಬೇಕಾದ ಅಂತಹ ಸಂದರ್ಭದಲ್ಲಿ ಹೌರದಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಹೌರವನ್ನು ಹೀರ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮನೆಗೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ನೀವು ಆದಷ್ಟು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿ, ಆನಂತರ ಸ್ಮರಣೆ ಮಾಡಿ ಒಂದು ತುಪ್ಪದ ದೀಪವನ್ನು ಸಮೇತ ಹಚ್ಚಿ. ಈ ಥರ ನೀವು ಸತತವಾಗಿ ಮಾಡ್ತಾ ಬರೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಮಾಟ ಮಂತ್ರದಿಂದ ಆಗಿರುವಂತಹ ಸಮಸ್ಯೆಗಳ ಒಂದು 90 ಭಾಗ, 70 ಭಾಗ, 80 ಭಾಗ ಏನಿದೆ ಅದು ಸ್ವಲ್ಪ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈಗಾಗಲೇ ತುಂಬ ಅನುಭವಿಸ್ತಾ ಇತ್ತು ಅಂದರೆ ನೀವು ನಮ್ಮಂಥವರ ಸಲಹೆಯನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯನ್ನು ನೋಡಿ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕು ಅಂತಿದ್ದರೆ ಅಥವಾ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದರೆ ಹಲವಾರು ಸಂದರ್ಭದಲ್ಲಿ ಹಲವಾರು ಕಡೆ ಹೋಗಿರ್ತೀರಿ. ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಅಥವಾ ಗರ್ಭಕೋಶದ ಸಮಸ್ಯೆಗಳಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಭುಜ ನೋವುಗಳಾಗಿರ್ಬೋದು, ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಸೊರಿಯಾಸಿಸ್ ಸಮಸ್ಯೆಗಳಾಗಿರ್ಬೋದು, ಸಂತಾನ ಆಗದೇ ಇರುವಂಥದ್ದು, ಸಂತಾನ ಗರ್ಭದಲ್ಲೇ ಹುಟ್ಟಿ ಸಾಯ್ತಾ ಇರುವಂಥದ್ದು, ವಿವಾಹ ಆಗ್ತಾ ಇಲ್ಲ, ಈ ಥರ ಯಾವುದೋ ನೆಗೆಟಿವ್ ಬಂದು ಮೈ ಮೇಲೆ ಬಂದು ಮಾತಾಡ್ತಾ ಇದೆ, ಮೈ ಮೇಲೆ ಬಂದು ಪರ್ಚ್ತಾ ಇದೆ, ಈ ಥರ ಎಲ್ಲ ತುಂಬ ವಿಷಯಗಳಿದೆ ಇದರಲ್ಲಿ. ಸೊ ಈ ಥರ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ನೇರವಾಗಿ ಭೇಟಿಯಾಗ್ಬೋದು. ಸೊ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.